ನಮಸ್ಕಾರ. ವಾರ್ತಾ ಭಾರತೀಯ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ಬಹಳ ಚರ್ಚಿತವಾದಂತಹ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟ ನಂತರದಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಕರ್ನಾಟಕ ಸರ್ಕಾರ ಒಂದು ಆಯೋಗವನ್ನು ರಚನೆ ಮಾಡಿದೆ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗ ರಚನೆ ಆಗಿದೆ. ಆ ಆಯೋಗ ದತ್ತಾಂಶವನ್ನು ಸಂಗ್ರಹಿಸಿ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುತ್ತೆ. ಆ ನಂತರ ಈ ವರದಿ ಜಾರಿ ಆಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ನಮ್ಮ ಮುಂದೆ ಇದೆ. ಹಲವಾರು ಸವಾಲುಗಳಿದೆ ಮತ್ತು ಪ್ರಶ್ನೆಗಳು ಕೂಡ ಇದೆ. ಸಾರ್ವಜನಿಕರ ಪ್ರಶ್ನೆನೂ ಇದೆ ಮತ್ತು ವಿಪಕ್ಷಗಳ ಪ್ರಶ್ನೆ ಕೂಡ ಇದೆ. ಹಾಗೆಯೇ ಸಾಮಾಜಿಕ ಕಾರ್ಯಕರ್ತರು ಕೂಡ ಕೆಲವು ಪ್ರಶ್ನೆಗಳನ್ನು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಎತ್ತಾ ಇದ್ದಾರೆ. ಈ ಪ್ರಶ್ನೆಗಳೇನು, ಆಯೋಗದ ಮುಂದಿರುವ ಸವಾಲುಗಳೇನು, ಈಗ ಯಾವ ಹಂತದಲ್ಲಿ ಈ ಆಯೋಗ ಕೆಲಸವನ್ನ ಮಾಡ್ತಿದೆ, ಈ ಎಲ್ಲ ವಿಚಾರದ ಬಗ್ಗೆ ನಮ್ಮ ಜೊತೆಗೆ ವಿಸ್ತೃತವಾಗಿ ಮಾತನಾಡೋದಕ್ಕೆ ಆಯೋಗದ ಅಧ್ಯಕ್ಷರಾಗಿರುವ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿದ್ದಾರೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಒಳ ಮೀಸಲಾತಿ ಬಹಳಷ್ಟು ಚರ್ಚೆ ಆಯಿತು. ಎಚ್ ಎಸ್ ಸದಾಶಿವ ಆಯೋಗ, ನಂತರದಲ್ಲಿ ಮಾಧುಸ್ವಾಮಿ ಅವರ ಆಯೋಗ, ಸುಪ್ರೀಂ ಕೋರ್ಟ್ ತೀರ್ಪು, ಈಗ ನಿಮ್ಮ ಆಯೋಗ ಜನವರಿ 1ರಿಂದ ಕಾರ್ಯಾಚರಣೆ ಆರಂಭ ಮಾಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಯಾವ ಹಂತದಲ್ಲಿದೆ? ಜನವರಿ 1ರಿಂದ ನೀವು ಹೇಳ್ದಂಗೆ ನಾವು ಪ್ರಾರಂಭ ಮಾಡಿದ್ವಿ. ಒಂದಷ್ಟು ತಜ್ಞರನ್ನ ನಾವು ನೇಮಿಸಿಕೊಂಡು ಸಂಶೋಧನೆ ಕೆಲಸ ಪ್ರಾರಂಭ ಮಾಡಿದ್ವಿ. ಸಾರ್ವಜನಿಕರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ದಾಖಲೆಗಳು, ಸಲಹೆಗಳು, ಮನವಿಗಳು ಇದ್ದರೆ ನಮಗೆ ಸಲ್ಲಿಸಬಹುದು ಅಂತ ಸಾರ್ವಜನಿಕರಿಗೆ ಆಹ್ವಾನ ನೀಡಿ ಪತ್ರಿಕೆಗಳ ಮುಖಾಂತರ ನಾವು ಪ್ರಕಟಣೆಯನ್ನು ನೀಡಿದ್ವಿ. ಇದಕ್ಕೆ ಸ್ಪಂದಿಸಿ ಈಗಾಗಲೇ 20ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ದಾಖಲೆಗಳನ್ನು ಕೊಟ್ಟಿದ್ದಾರೆ, ಮನವಿಗಳನ್ನು ನೀಡಿದ್ದಾರೆ, ನನ್ನ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಇದರ ಜೊತೆಯಲ್ಲಿ ಆನ್ಲೈನ್ನಲ್ಲೂ ಕೂಡ ಒಂದಷ್ಟು ಜನ ನಮಗೆ ಮನವಿಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಇವೆಲ್ಲವೂ ನಾವು ಪರಿಶೀಲನೆ ಮಾಡ್ತಕ್ಕಂಥ ಒಂದು ಹಂತದಲ್ಲಿ ನಾವಿದ್ದೀವಿ. ಈಗ 2 ತಿಂಗಳ ಅವಕಾಶವನ್ನು ಕೊಡಲಾಗಿದೆ. ಸಾಧ್ಯನಾ ದತ್ತಾಂಶ ನೀವು ಕಲೆಕ್ಟ್ ಮಾಡುವುದು ಅಥವಾ ಸಂಶೋಧನೆ ಮಾಡುವುದು, ಒಂದು ವರದಿಯನ್ನು ಸಲ್ಲಿಕೆ ಮಾಡೋದಕ್ಕೆ 2 ತಿಂಗಳು ಸಾಕಾಗುತ್ತೆ ಅಂತ ಅನ್ಸುತ್ತೆ? ನಾವು ಪ್ರಾರಂಭ ಮಾಡಿದ್ದೀವಿ, ಪ್ರಯತ್ನ ಮಾಡ್ತೀವಿ. ಸಾಧ್ಯ ಆಗದೇ ಇದ್ರೆ ಸರ್ಕಾರನ ಇನ್ನೊಂದಷ್ಟು ಹೆಚ್ಚು ಸಮಯ ಕೊಡಿ ಅಂತ ನಾವು ಮನವಿ ಮಾಡ್ತೀವಿ. ಈ ಅನುಮಾನ ಆಯೋಗದ ಬಗ್ಗೆ ಅಲ್ಲ, ಹಲವಾರು ಜನ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಏನು ಅಂತಂದ್ರೆ, ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟ ನಂತರದಲ್ಲಿ ನೇರವಾಗಿ ವರದಿಯನ್ನು ಜಾರಿ ಮಾಡಬಹುದು, ಅದಕ್ಕಾಗಿ ಒಂದು ಆಯೋಗದ ರಚನೆ ಅಗತ್ಯ, ಕಾಲಹರಣ ಮಾಡೋ ಸರ್ಕಾರದ ಉದ್ದೇಶ ಅಂತ. ಈ ಬಗ್ಗೆ ನಾನು ಪ್ರತಿಕ್ರಿಯಿಸಿದ್ದು ಇದು ತಪ್ಪು ತಿಳುವಳಿಕೆ. ಭಾರತದ ಸರ್ವೋಚ್ಚ ನ್ಯಾಯಾಲಯ ಕಳೆದ ವರ್ಷ ಅಂದರೆ 2024 ಆಗಸ್ಟ್ 1ನೇ ತಾರೀಕು ತೀರ್ಪು ನೀಡಿದೆ. ಆ ತೀರ್ಪಿನಲ್ಲಿ ಮುಖ್ಯವಾಗಿ ನಾವು ಕಾಣ್ತಕ್ಕಂಥದ್ದು ಒಳ ಮೀಸಲಾತಿಯನ್ನು ಕಲ್ಪಿಸುವುದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ. 2ನೇದು, ರಾಜ್ಯ ಸರ್ಕಾರವೂ ಸಹ ತನ್ನ ಸೇವೆಗಳಲ್ಲಿ ಮತ್ತು ತನ್ನ ಶಿಕ್ಷಣ ಸಂಸ್ಥೆಗಳಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸತಕ್ಕಂಥ ಅಧಿಕಾರ ಹೊಂದಿದೆ. 3ನೇದು, ಈ ರೀತಿ ಒಳ ಮೀಸಲಾತಿ ಒದಗಿಸಬೇಕಾದ್ರೆ ದತ್ತಾಂಶನ ಸಂಗ್ರಹ ಮಾಡಿ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಏನು ಅಂತಕ್ಕಂಥದ್ದನ್ನು ಕಂಡುಕೊಂಡು, ಇನ್ಎಡಿಕ್ವಿಸಿ ಆಫ್ ರೆಪ್ರೆಸೆಂಟೇಷನ್ ಅಂತಕ್ಕಂಥದ್ದನ್ನು ಕಂಡುಕೊಂಡು ಅದರ ಮೇಲೆ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತಕ್ಕಂಥ ಮಾರ್ಗಸೂಚಿಯನ್ನು ಸರ್ವೋಚ್ಚ ನ್ಯಾಯಾಲಯ ನೀಡಿದೆ. ಅದರ ಪ್ರಕಾರನೇ ಕರ್ನಾಟಕ ಸರ್ಕಾರ ನಮ್ಮ ಆಯೋಗನ ರಚನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆಯೋಗನ ರಚನೆ ಮಾಡದೆ, ದತ್ತಾಂಶನ ಪಡೆಯದೆ, ಸಾಮಾಜಿಕ ಹಿಂದುಳಿಕೆಯನ್ನು ಕಂಡುಕೊಳ್ಳದೆ ಅಥವಾ ಇನ್ಎಡಿಕ್ವಿಸಿ ಆಫ್ ರೆಪ್ರೆಸೆಂಟೇಷನ್ ಅನ್ನು ಕಂಡುಕೊಳ್ಳದೆ ಸರ್ಕಾರ ಆದೇಶ ಮಾಡಿದರೆ ಅದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ವಿರುದ್ಧವಾಗುತ್ತೆ. ಕೋರ್ಟ್ಗಳಲ್ಲಿ ಅದನ್ನು ರದ್ದುಪಡಿಸಿಬಿಡ್ತಾರೆ. ಇದು ಈ ತಾಂತ್ರಿಕ ಪ್ರಶ್ನೆ ಎದುರಾಗುತ್ತೆ. ಈಗ ನಮಗೆ ಏನೇ ಅಂಕಿಅಂಶಗಳು ಲಭ್ಯ ಇತ್ತು, 2011ರ ಜನಗಣತಿ ಅಂಕಿಅಂಶಗಳು ನಮಗೆ ಲಭ್ಯ ಇದೆ, 2021 ಆಗಿಲ್ಲ, ಈಗ ಹೊಸದಾಗಿ ಕೂಡ ಆಗಿಲ್ಲ. ಇನ್ನೊಂದು ಕಡೆ ಕರ್ನಾಟಕ ಸರ್ಕಾರವೇ ಮಾಡಿರುವ ಜಾತಿ ಗಣತಿ ವರದಿ ಕೂಡ ನಮ್ಮ ಮುಂದೆ ಇಲ್ಲ, ಅಂದ್ರೆ ಬಹಿರಂಗವಾಗಿ ಲಭ್ಯ ಇಲ್ಲ. ಈ ಎಲ್ಲವನ್ನ ಬಿಟ್ಟು ಮಾಧುಸ್ವಾಮಿ ಅವರ ವರದಿ ಮಾಡೋ ಸಂದರ್ಭದಲ್ಲಿ ಅವರು ಒಂದಷ್ಟು ದತ್ತಾಂಶವನ್ನು ಕಲೆ ಹಾಕಿದ್ರು 11ರ ಆಧಾರದ ಮೇಲೇನೆ. ಈಗ ನೀವು ಹೊಸದಾಗಿ ಏನು ಕಂಡುಕೊಳ್ಳೋದಕ್ಕೆ ಸಾಧ್ಯ ದತ್ತಾಂಶಗಳಲ್ಲಿ? ನಾವು ಇವೆಲ್ಲವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಇದರ ಮೇಲೆ ನಾವೊಂದು ನಿರ್ಣಯ ಅಂತ ಕೊಡ್ತೀವಿ. ಈ ಹಂತದಲ್ಲಿ ಇದರ ಬಗ್ಗೆ ನಾನೊಂದು ಪ್ರೀ ಜಡ್ಜ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ನಾನು ಯಾಕೆ ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ, ಸುಪ್ರೀಂ ಕೋರ್ಟ್ ತನ್ನ ತೀರ್ಪು ಕೊಡೋ ಸಂದರ್ಭದಲ್ಲಿ ಸರಿಯಾಗಿರಬೇಕು ದತ್ತಾಂಶಗಳು ಅಂತ ಕೂಡ ಒಂದು ಪ್ರಸ್ತಾಪ ಮಾಡಿರೋದ್ರಿಂದ, ಈಗ ನೀವು 2011ರ ಗಣತಿನೋ ಅಥವಾ ಅದರ ಹಿಂದಿಂದನೂ ಬಳಸ್ಕೊಂಡ್ರೆ ಮತ್ತದು ಸುಪ್ರೀಂ ಕೋರ್ಟ್ ಮುಂದೆ ಹೋದಾಗ ನೀವೇನೇ ದತ್ತಾಂಶ ಕಲೆ ಹಾಕಿದ್ರು ಅದು ಅಷ್ಟು ಪ್ರಸ್ತುತ ಅಂತ ಅನ್ಸುತ್ತಾ, ಲೇಟೆಸ್ಟ್ ಇಲ್ಲದೆ ಇರೋ ಕಾರಣಕ್ಕೆ? ನಾವು ಎಲ್ಲ ಮೂಲಗಳಿಂದ ದತ್ತಾಂಶನ ಪಡೆಯುವ ಒಂದು ಪ್ರಕ್ರಿಯೆಯಲ್ಲಿದ್ದೀವಿ. ಈ ಹಂತದಲ್ಲಿ ಅದರ ಬಗ್ಗೆ ಬಹುಶಃ ನಾನು ನುಡಿಯೋಕ್ಕೆ ಸಾಧ್ಯನೂ ಇಲ್ಲ, ನಾನು ಇಷ್ಟಪಡೋದಿಲ್ಲ. ಓಕೆ, ಈಗ ಎಚ್ ಎಸ್ ಸದಾಶಿವ ಆಯೋಗದ ವರದಿ ಏನಿತ್ತು ಅದು ಮಾಧುಸ್ವಾಮಿ ಅವರ ವರದಿ ಬಂದ ನಂತರದಲ್ಲಿ ಅಪ್ರಸ್ತುತ ಆಯ್ತಾ? ಮತ್ತೆ ಕೆಲವರಿಗೆ ಒಂದು ಭಯ ಇದೆ, ಏನು ಅಂತಂದ್ರೆ ಈ ಒಳ ಮೀಸಲಾತಿ ಜಾರಿ ಆದ್ರೆ ನಮ್ಮ ಮೀಸಲಾತಿಗೆ ಕೂತ ಬರುತ್ತಾ ಅಂತ. ಒಳ ಮೀಸಲಾತಿ ಅಂತಂದ್ರೆ ಈಗಾಗಲೇ ಮೀಸಲಾತಿ ಪಡೀತಕ್ಕಂಥ ಯಾವುದೇ ಜಾತಿಗೆ ನಿರಾಕರಣೆ ಮಾಡ್ತಕ್ಕಂಥ ಪ್ರಶ್ನೆ ಬರೋದೇ ಇಲ್ಲ, ಅಥವಾ ಮೀಸಲಾತಿ ಪಡೀದೇ ಇರೋರನ್ನ ಮೀಸಲಾತಿ ಒಳಗಡೆ ಸೇರಿಸುವ ಪ್ರಯತ್ನನೂ ಇದಕ್ಕೆ ಒಳಪಟ್ಟಿಲ್ಲ. ಹಾಗಾಗಿ ಈ ಆತಂಕ ಆಧಾರರಹಿತ, ಯಾರಿಗೂ ನಿರಾಕರಣೆ ಮಾಡ್ತಕ್ಕಂಥ ಪ್ರಶ್ನೆಯೇ ಇಲ್ಲ. ಓಕೆ, ಈಗ ಒಳ ಮೀಸಲಾತಿ ಅಗತ್ಯವನ್ನ ಪ್ರತಿಪಾದನೆ ಮಾಡುವ ಹೊತ್ತಿಗೆ ಅಂದ್ರೆ ಯಾರಿಗೆ ಅಗತ್ಯ ಇಲ್ಲೋ ಅವರು ಕೂಡ ಅದರೊಳಗೆ ಬರ್ತಾರೆ ಅನ್ನೋದೇ ಆದ್ರೆ ಎಲ್ಲ ಪ್ರವರ್ಗದಲ್ಲೂ ಆ ಥರದ್ದು ಇದೆಯಾ ಜಸ್ಟಿಸ್ ನಾಗಮೋಹನ್ ದಾಸ್? ನಾನು ಈ ಹಂತದಲ್ಲಿ ಆ ವಿವರಗಳನ್ನ ನಿಮ್ಗೆ ಹೇಳೋಕೆ ಅಸಾಧ್ಯ. ಅಂದ್ರೆ ಒಟ್ಟು ಅಭಿಪ್ರಾಯ ವ್ಯಕ್ತಪಡಿಸೋದ್ರೆ ಸಾಧ್ಯ ಅದ್ರದ್ದು ಬೇಕಿದೆಯಾ ಎಲ್ಲಾ ಕಡೆ ಒಳ ಮೀಸಲಾತಿ ಅನ್ನೋದು? ನಮ್ಮ ಆಯೋಗನ ರಚನೆ ಮಾಡಿರ್ತಕ್ಕಂಥದ್ದು ಕರ್ನಾಟಕದ ಶಿಕ್ಷಣ ಮತ್ತು ಕರ್ನಾಟಕದ ಸೇವೆಗಳಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸಿ ಅದು
ಪರಿಶಿಷ್ಟ ಜಾತಿಗಳಿಗೆ ಸೀಮಿತ, ಆ ಒಂದು ಜಾತಿಗೆ ಸಂಬಂಧಪಟ್ಟಂತೆ ನಾವು ಈ ಕೆಲಸ ಮಾಡಬೇಕಾಗಿದೆ. ನಿಮಗೆ ಬಂದಿರೋ ದೂರುಗಳಲ್ಲಿ ಆ ತರದ ಅನುಮಾನಗಳನ್ನ ವ್ಯಕ್ತಪಡಿಸಿ ನಾನು ಅದನ್ನ ಇವಾಗ ನಿಮ್ಗೆ ಡಿಸ್ಕ್ಲೋಸ್ ಮಾಡೋಕೆ ಸಾಧ್ಯ ಇಲ್ಲ. ಓಕೆ, ಅಂದ್ರೆ ಇದರಿಂದ ಒಳ ಮೀಸಲಾತಿ ಜಾರಿ ಆದ್ರೆ ಆಗಬಹುದಾದ ಲಾಭದ ಬಗ್ಗೆ ಏನ್ ಹೇಳ್ಬೋದು ತಾವು? ಒಳ ಮೀಸಲಾತಿ ಈಗ ನಾವು ಕೊಡೋದು ನಮ್ಮ ಕರ್ತವ್ಯ. ನಾವು ನಮ್ಮ ವರದಿಯನ್ನು ಕೊಟ್ಟ ನಂತರ ಅದನ್ನು ಅಂಗೀಕಾರ ಮಾಡೋದು ಅಥವಾ ತಿರಸ್ಕಾರ ಮಾಡೋದು, ಅನುಷ್ಠಾನಗೊಳಿಸೋದು, ಗೊಳಿಸದೇ ಇರ್ತಕ್ಕಂಥದ್ದು, ಭಾಗಶಃ ಅನುಷ್ಠಾನಗೊಳಿಸೋದು, ಭಾಗಶಃ ತಿರಸ್ಕಾರ ಮಾಡೋದು ಸರ್ಕಾರದ ವಿವೇಚನೆಗೆ ಬಿಟ್ಟಂತ ವಿಚಾರ. ನಿಮ್ಮ ಮುಖ್ಯ ಗಮನ ಯಾವುದರ ಕಡೆ ಇದೆ? ದತ್ತಾಂಶ ಸಂಶೋಧನೆ ಇವತ್ತು ಮುಖ್ಯ ನಮ್ಮ ಗಮನ ಇರತಕ್ಕಂಥದ್ದು ಮಾಹಿತಿಯನ್ನು ಸಂಗ್ರಹ ಮಾಡ್ತಕ್ಕಂಥದ್ದು, ಯಾರ್ಯಾರನ್ನ ಎಲ್ಲೆಲ್ಲಿ ವರ್ಗೀಕರಿಸಬೇಕು ಅಂತ ಅಧ್ಯಯನ ಮಾಡ್ತಕ್ಕಂಥದ್ದು. ಆ ಸವಾಲುಗಳು ಏನಿದೆ ನಿಮ್ಗೆ ಅದನ್ನ ಕಲೆಕ್ಟ್ ಮಾಡೋ ನಾನು ಈಗ ಆ ಹಂತದಲ್ಲಿದ್ದೀನಿ. ಸಮಯ ಇನ್ನೂ ಬೇಕಾಗತ್ತೆ ಅಂತ ಹೌದು. ಡನ್. ಓಕೆ, ಈಗ ನಾನು ಆಗ್ಲೇ ಕೇಳಿದೆ, ಇನ್ನೊಂದ್ಸರಿ ಕೇಳ್ಬಿಡ್ತೀನಿ. ಒಳ ಮೀಸಲಾತಿ ಜಾರಿ ಆದ್ರೆ ನೀವು ಹೇಳಿದ್ರಿ ಯಾರಿಗೂ ಕೂಡ ಇದರಿಂದ ನಷ್ಟನೂ ಆಗೋದಿಲ್ಲ, ಮತ್ತೆ ಯಾರನ್ನ ಹೊಸದಾಗಿ ಸೇರಿಸೋದು ಆ ತರದ ಆಗೋದಿಲ್ಲ, ಸರಿಯಾದ ವರ್ಗೀಕರಣ ಆಗುತ್ತೆ ಅಂತ. ಸರಿಯಾದ ವರ್ಗೀಕರಣ ಆಗಿ ಜಾರಿ ಆದ್ರೆ ಆ ವರ್ಗಕ್ಕಾಗೋ ಲಾಭ ಏನು ಜಸ್ಟಿಸ್ ಅವರೇ? ಎಲ್ಲರಿಗೂ ಸಿಗುತ್ತೆ. ಈಗ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಗಳಲ್ಲಿ 101 ಜಾತಿಗಳಿವೆ. ಹೌದು. ಕೆಲವು ಜಾತಿಗಳು ಪಂಚಾಯಿತಿ ಮೆಂಬರ್ ಆಗಿಲ್ಲ, ಒಂದು ಸಿ ಕ್ಲಾಸ್ ಪೋಸ್ಟ್ ಸಿಕ್ಕಿಲ್ಲ, ಎ ಕ್ಲಾಸ್ ಬಿ ಕಾಸ್ಟ್ ಸಿಕ್ಕಿಲ್ಲ. ಈಗ ಅವ್ರಿಗೂ ಸಿಕ್ಕುವಂತ ಅವಕಾಶ ಇರುತ್ತೆ. ಓಕೆ, ಈಗೇನಾದ್ರೂ ಕರ್ನಾಟಕ ಸರ್ಕಾರ ಜಾತಿ ಗಣತಿ ವರದಿಯನ್ನ ಬಹಿರಂಗ ಮಾಡಿದ್ರೆ ನಿಮ್ಮ ಈ ಅಧ್ಯಯನ ಸಂಶೋಧನೆಗೆ ಪೂರಕವಾಗುತ್ತಾ ಅದು ಆ ಅಂಕಿಅಂಶ? ಆಗಬಹುದು ಅಂತ ನಾನು ನಿರೀಕ್ಷೆ ಮಾಡಿದ್ದೀನಿ. ಅದು ನೋಡಿದ್ರೆ ಗೊತ್ತಾಗುತ್ತೆ. ಆ ಥರದ ನಿರೀಕ್ಷೆ ಏನಾದ್ರು ಇಟ್ಕೊಂಡಿದ್ದೀರಾ? ಹೆಚ್ಚಿನ ದತ್ತಾಂಶಗಳು ಬೇರೆ ಬೇರೆ ಕಡೆಯಿಂದ ಕಲೆಕ್ಟ್ ಮಾಡೋ ನಿಟ್ಟಿನಲ್ಲಿ ಇದು ಸಿಕ್ಕರೆ ಆಗಬಹುದು ಅಂತಾರದು ನಿರೀಕ್ಷೆ ಅಂತೂ ಇದ್ದೇ ಇದೆ. ಯಾವ ಮೂಲದಿಂದ ನಮಗೆ ದತ್ತಾಂಶ ಸಿಕ್ಕಿದ್ರು ಸಹ ನಾವು ಅದನ್ನು ಸ್ವೀಕಾರ ಮಾಡ್ತೀವಿ. ಡನ್. ಓಕೆ, ಈಗಾಗಲೇ ಕೆಲವರು ನಾನು ಆಗಲೇ ಹೇಳಿದೆ, ಸಾಮಾಜಿಕ ಕಾರ್ಯಕರ್ತರು ಮತ್ತು ದಲಿತ ಸಂಘಟನೆಗಳು ಕೂಡ ಇದನ್ನು ಮುಂದೆ ಹಾಕುವ ಪ್ರಕ್ರಿಯೆ ಅಂತ ಹೇಳ್ತಿದ್ದಾರೆ ಅಂತ. ಇಲ್ಲ, ದತ್ತಾಂಶ ಬೇಕೇ ಬೇಕು ಅಂತ ತಾವು ಹೇಳ್ತಾ ಇದ್ದೀರಿ. ಈ ನಿಟ್ಟಿನಲ್ಲಿ ಒಂದು ತಪ್ಪು ಅಭಿಪ್ರಾಯದ ಬಗ್ಗೆ ಅವ್ರಿಗೆ ಏನು ಹೇಳ್ಬೋದು ತಾವು? ನಾನು ಇಷ್ಟೇ ಹೇಳೋದು, ಸರ್ವೋಚ್ಚ ನ್ಯಾಯಾಲಯ ದತ್ತಾಂಶದ ಆಧಾರದ ಮೇಲೆ ಸಾಮಾಜಿಕ ಹಿಂದುಳಿಯುವಿಕೆಯನ್ನ ಮತ್ತು ಸಾರ್ವಜನಿಕ ಹುದ್ದೆಗಳಲ್ಲಿ ಪ್ರಾತಿನಿಧ್ಯವನ್ನು ಕಂಡುಹಿಡಿದುಕೊಂಡು ವರ್ಗೀಕರಣ ಮಾಡಬೇಕಾಗಿದೆ. ಅದರ ಪ್ರಕಾರ ರಾಜ್ಯ ಸರ್ಕಾರ ಆಯೋಗ ರಚಿಸಿದೆ. ಆಯೋಗ ಆ ಕೆಲಸದಲ್ಲಿ ನಿರತರಾಗಿದೆ.